ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಆತ್ಮಾಹುತಿ ಬಾಂಬ್ ಸ್ಫೋಟ ನಡೆದಿದೆ. ಮಸೀದಿಯಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ಸ್ಫೋಟಕ್ಕೆ 10 ಮಂದಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಮಸೀದಿಯಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟ ಸಂಭವಿಸಿದ್ದು 10 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಶಿಯಾ ಸಮುದಾಯಕ್ಕೆ ಸೇರಿದಂತಹ ಪ್ರಾರ್ಥನಾ ಮಂದಿರದಲ್ಲಿ ನಡೆದಿರುವಂತಹ ಸ್ಫೋಟ ಇದು. ಪ್ರಾರ್ಥನಾ ಮಂದಿರದ ಮುಖ್ಯ ದ್ವಾರದ ಬಳಿಯಲ್ಲೇ ಈ ಬಾಂಬ್ ಬ್ಲಾಸ್ಟ್ ಆಗಿದೆ. ಸ್ಫೋಟದಲ್ಲಿ 10 ಮಂದಿ ಸಾವನ್ನಪ್ಪಿದ್ರೆ 20 ಮಂದಿಗೆ ಅವರ ಸ್ಥಿತಿ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಸ್ಲಾಮಾಬಾದ್ನ ಶಹಜಾದ ಪಟ್ಟಣದ ಇಮಾಮ್ ಬಾಗ್ನಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ಇದು. ಮಸೀದಿಯ ಗೇಟ್ ಬಳಿಯಲ್ಲೇ ಭದ್ರತಾ ಪಡೆಗಳು ತಡೆದಂತಹ ಹಿನ್ನೆಲೆಯಲ್ಲಿ ಆ ಸ್ಫೋಟ ಸಂಭವಿಸಿದೆ. ಒಂದು ವೇಳೆ ಏನಾದರೂ ಮಸೀದಿ ಒಳಗೆ ಈ ಬ್ಲಾಸ್ಟ್ ನಡೆದಿದ್ರೆ ನೂರಾರು ಮಂದಿಯ ಜೀವ ಹೋಗ್ತಾ ಇತ್ತು. ಹೊರಗಡೆ ತಡೆದಂಥ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿದೆ. ಪರಿಣಾಮ 10 ಮಂದಿ ಜೀವ ಕಳ್ಕೊಂಡಿದ್ದಾರೆ, ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ 20ಕ್ಕೂ ಹೆಚ್ಚು ಮಂದಿಯ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮಸೀದಿಯ ಗೇಟ್ ಏನಿರುತ್ತೆ ಆ ಗೇಟ್ ಬಳಿಯಲ್ಲಿ ಗೇಟ್ನ ಸಮೀಪನೇ ಅವರನ್ನು ತಡೆದಂಥ ಸಂದರ್ಭದಲ್ಲಿ ಆ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಆಗಿರೋದು. ಒಂದು ವೇಳೆ ಏನಾದರೂ ಒಳಗಡೆ ಹೋಗಿ ಬ್ಲಾಸ್ಟ್ ಮಾಡಿದಿದ್ರೆ ಬಹುಶಃ ಹೇಳಿ ಕೇಳಿ ಶುಕ್ರವಾರದ ಸಂದರ್ಭದಲ್ಲಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಂತೇಳಿ ಸಾಕಷ್ಟು ಜನ ಸೇರಿರ್ತಾರೆ. ಒಂದು ದೊಡ್ಡ ಅಪಾಯ ನಡೀತಾ ಇತ್ತು. ಬಟ್ ಈಗ ಆ ಸ್ಫೋಟ ಒಳಗಡೆ ನಡೆದಿಲ್ಲ, ಬದಲಿಗೆ ಹೊರಗಡೆ ನಡೆದಿದೆ. 10 ಜನ ದುರ್ಮರಣಕ್ಕೀಡಾಗಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂಥ ಗಾಯ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಇದು. ಮಸೀದಿಯಲ್ಲಿ 10 ಮಂದಿ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಉಳಿಯೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸ್ಫೋಟದ ಸ್ಥಳಕ್ಕೆ ಈಗ ಆಲ್ರೆಡಿ ರಕ್ಷಣಾ ತಂಡಗಳು ಕೂಡ ಬಂದಿದ್ದಾವೆ. ಸಾವು ನೋವುಗಳ ಬಗ್ಗೆ ಇನ್ನೂ ಎಕ್ಸಾಕ್ಟ್ ನಂಬರ್ ಸಿಕ್ಕಿಲ್ಲ. ಬಟ್ ಆದರೆ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಭೀತಿ ಇದೆ. ಹೇಳಿ ಕೇಳಿ ಶುಕ್ರವಾರ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭ ಏನಿದೆ, ಹೊರಗಡೆ ನಡೆದಿರುವಂಥ ಬ್ಲಾಸ್ಟ್ನ ತೀವ್ರತೆ ಹೇಗಿದೆ, ಆಮೇಲೆ ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಕೂಡ ಉಂಟಾಗಿದೆ. ಇಮಿಡಿಯೇಟ್ ಆಗಿ ಭದ್ರತಾ ಪಡೆಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ. ಆಗ್ನೇಯ ಇಸ್ಲಾಮಾಬಾದ್ನ ತರ್ಲೈ ಕಲಾನ್ ಪ್ರದೇಶದ ಮಸೀದಿಯಲ್ಲಿ ಅದು ಪ್ರಾರ್ಥನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಈ ಒಂದು ಬ್ಲಾಸ್ಟ್ ನಡೆದಿರೋದು ಸಾಕಷ್ಟು ಸಾವು ನೋವುಗಳಿಗೂ ಕೂಡ ಕಾರಣ ಆಗ್ತಾ ಇದೆ. 10 ಮಂದಿ ಸ್ಪಾಟಲ್ಲೇ ಜೀವ ಬಿಟ್ಟಿದ್ದಾರೆ. ಉಳಿದಂತೆ 20ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಬಹಳ ಗಂಭೀರವಾಗಿದೆ.